ನಮಸ್ಕಾರ ಫ್ರೆಂಡ್ಸ್, ರುಚಿ ಮತ್ತು ಭಕ್ತಿಯ ಪ್ರಯಾಣದ ಜೊತೆ ನಿಮ್ಮ ಆದಿತ್ಯ ಬ್ಲಾಗರ್ ಚಾನಲ್ಗೆ ಸ್ವಾಗತ. ಹಾಗಾದರೆ ಬನ್ನಿ ವೀಕ್ಷಕರು, ಇವತ್ತು ನಾನು ತುಂಬ ಮೃದುವಾಗಿರುವಂಥ ಉಬ್ಬಿ ಬಂದಿರುವಂಥ ಆಲೂ ಪರೋಟ ಮತ್ತು ಅದರ ಜೊತೆಗೆ ಅದ್ಭುತವಾಗಿರುವಂಥ ಟೊಮೆಟೊ ಗ್ರೇವಿಯನ್ನು ಮಾಡಿದ್ದೆ. ತುಂಬ ಸುಲಭವಾಗಿ ಮತ್ತು ರುಚಿಯಾಗಿ ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡ್ರಿ, ಇಲ್ಲೇ ಪರೋಟ ಮಾಡೋದಕ್ಕೆ ಇಲ್ಲಿ ಒಂದು 6 ಆಲೂಗಡ್ಡೆಯನ್ನು ತೊಗೊಂಡೇನಿ ರೀ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಇಲ್ಲಿ ಮಸಾಲೆ ಐಟಮ್ಸನ್ನು ಕೂಡ ತೊಗೊಂಡಿನಿ. ಒಂದು ಬೌಲ್ ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಇವಾಗ ನೋಡ್ರಿ, ಒಂದು ಚರಿಗೆ ನೀರು ಹಾಕಿ ಬಟಾಟೆಯನ್ನು ಅಂದರೆ ಆಲೂಗಡ್ಡೆಯನ್ನು ಕುದಿಸೋದಕ್ಕಿಟ್ಟಿದ್ದೆ. ಈಗ ಇವೆಲ್ಲ ಚೆನ್ನಾಗಿ ಕುದ್ದಾವು. ಹಾಗೆ ಇವನ್ನ ಜಾಸ್ತಿ ಹಣ್ಣಾಗಿ ಕುದಿಸೋಕೆ ಹೋಗ್ಬೇಡ್ರಿ, ಸ್ವಲ್ಪ ಮೀಡಿಯಮ್ ಒಳಗೆ ಕುದಿಸ್ಕೋರಿ. ನೋಡ್ರಿ, ಈ ರೀತಿ ಚೆಕ್ ಮಾಡಿರಿ, ಗೊತ್ತಾಗುತ್ತೆ. ಒಂದು ಈಟ ಚುಚ್ಚಿದ್ರೆ ಒಳಗೆ ಹೋಗಬೇಕು ಅಷ್ಟೇ. ನೋಡಿ, ಇವಾಗ ಕುದಿಸಿದಂಥ ಬಟಾಟೆಯನ್ನು ಸಿಪ್ಪೆ ತೆಗೆದಿಟ್ಕೊಂಡಿನಿ. ಹಾಗೆ ನಮ್ಮ ಸೈಡ ಆಲೂಗಡ್ಡೆಗೆ ಬಟಾಟೆ ಅಂತ ಕರೀತಾರೆ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಬಟಾಟೆ ಅಂದರೆ ಆಲೂಗಡ್ಡೆ. ಈಗ ಇದನ್ನೇ ಹೆರಿಮಣಿ ತೊಗೊಂಡು ಇದನ್ನೇ ತುರ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ತುರ್ಕೊಳ್ಳೋದ್ರಿಂದ ಎಳೆ ಎಳೆಯಾಗಿ ಚೆನ್ನಾಗಿ ಬೀಳ್ತೈತಿ ಮತ್ತು ಬೇಗನೂ ಆಗುತ್ತೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಕೊಬ್ಬರಿಗೆತೆ ಹೆರ್ಕೊಂಡೆ. ನೋಡ್ರಿ, ಎಷ್ಟು ಸಣ್ಣಗೆ ಹೆರ್ದೀನಿ. ಜೊತೆಗೆ ಇಲ್ಲಿ ಮಸಾಲೆ ಐಟಮ್ಸನ್ನು ತೊಗೊಂಡಿನಿ. ನೋಡ್ರಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, ಬೆಳ್ಳುಳ್ಳಿ ತೊಗೊಂಡೇನಿ ರೀ, ಸಿಪ್ಪೆ ಸುಲಿದು. ಹಸಿ ಶುಂಠಿ ತೊಗೊಂಡಿನಿ. ಇಲ್ಲಿ ಜೀರಿಗೆ ಮತ್ತು ಅರಿಶಿನ. ಇಲ್ಲಿ ಸ್ವಲ್ಪ ಧನಿಯಾ ಪುಡಿಯನ್ನು ತೊಗೊಂಡಿನಿ. ಜೊತೆಗೆ ಗರಂ ಮಸಾಲೆಯನ್ನು ತೊಗೊಂಡೇನಿ ರೀ, ಒಂದು ಅರ್ಧ ಚಮಚಿ. ಹಾಗೆ ನಿಮಗೆಲ್ಲ ಈಸಿಯಾಗಿ ಗೊತ್ತಾಗಲಿ ಅಂಥೇಳಿ ಮಸಾಲೆ ಐಟಮ್ಸ್ ಕೂಡ ಇದರಲ್ಲೇ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಗರಂ ಮಸಾಲೆ, ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿಯನ್ನು ನೀವು ಒಗ್ಗರಣೆಯಲ್ಲೂ ಕೂಡ ಮೇಲೆ ಹಾಕ್ಬೋದು. ನಾನು ಇಲ್ಲಿ ಎಲ್ಲವನ್ನು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿಬಿಟ್ಟು ಒಗ್ಗರಣೆಯನ್ನು ಹಾಕೋತೀನಿ ರೀ. ಈಗ ನೋಡಿರಿ, ಇವನ್ನೆಲ್ಲವನ್ನು ನಾನೀಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕೋರಿ. ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ಹೂವು ಆಗೈತೆ ರೀ, ಕೊತ್ತಂಬರಿ ಸೊಪ್ಪ ನಡಿತೈತಿ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕೊಂಬಂದೀನಿ. ನೋಡ್ರಿ, ನೋಡಿ, ಈ ರೀತಿ ಸಣ್ಣಗೆ ಹಾಕೊಂಬರ್ಬೇಕು. ನಾನು ನೀರು ಹಾಕಿಲ್ಲ, ಹಂಗೆ ಡೈರೆಕ್ಟಾಗಿ ಒಣಗದ ರುಬ್ಬಿನಿ. ನೋಡಿ, ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 2 ಚಮಚ ಎಣ್ಣೆ ಹಾಕೋತೀನಿ ರೀ. ಎಣ್ಣೆ ಕಾದತ್ರಿ. ಈಗ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೊತೆಗೆ ಇಲ್ಲಿ ರುಬ್ಬಿಟ್ಟಂಥ ಪೇಸ್ಟನ್ನು ಹಾಕೋತಾ ಇದ್ದೀನಿ ರೀ, ಮಸಾಲೆ ಪೇಸ್ಟು. ಈಗ ಇದನ್ನು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋತೇನೆ ರೀ. ಹಾಗೆ ಇಲ್ಲಿ ಒಗ್ಗರಣೆಗೆ ನಾನು ಎಣ್ಣೆಯನ್ನು ಸ್ವಲ್ಪ ಹಾಕ್ಕೊಂಡೀನಿ. ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋರಿ. ಈಗ ಇದು ಸ್ವಲ್ಪ ಫ್ರೈ ಆಗೈತೆ ರೀ. ಈಗ ನಾನು ತುರಿದಿಟ್ಟಂಥ ಆಲೂಗಡ್ಡೆಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಆಲೂಗಡ್ಡೆ ಹಾಕೊಂಡ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡ್ರಿ, ಇದಾಗೆಲ್ಲ ಚಲೋ ತಂಗೆ ಮಿಕ್ಸ್ ಆಗೈತೆ ರೀ. ಎಲ್ಲ ಮಸಾಲೆ ಎಲ್ಲ ಕಡೆ ಮಿಕ್ಸ್ ಆಗೈತಿ. ಎಲ್ಲ ರೆಡಿ ಆಗೈತೆ ರೀ. ಇದಕ್ಕೆ ನಾನು ಸ್ವಲ್ಪ ನಿಂಬೆಯನ್ನು ಹಿಂಡ್ಕೋತಾ ಇದ್ದೀನಿ. ನೋಡಿ, ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಅಡುಗೆ ಅಂತೂ ತುಂಬಾ ರುಚಿ ಆಕತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈಗ ನೋಡ್ರಿ, ಒಂಚೂರು ನೀರು ಚಿಮುಕ್ ಹೊಡಿತಾ ಇದ್ದೀನಿ. ನೀರು ಚಿಮುಕ್ ಹೊಡ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಸ್ವಲ್ಪ ನೀರು ಚಿಮುಕ್ ಹೊಡಿಯೋದ್ರಿಂದ ತಳ ಹಿಡಿಯೋದಿಲ್ಲ ಮತ್ತು ಒಂದು ಸ್ವಲ್ಪ ಮೆತ್ತಗೆ ಆಕತ್ರಿ. ನೋಡಿ, ಇವಾಗ ಇದು ಪರ್ಫೆಕ್ಟಾಗಿ ರೆಡಿ ಆಗೈತಿ. ಗ್ಯಾಸ್ ಬಂದ್ ಮಾಡಿಕೊಂಡು ನೋಡಿರಿ, ನಾನು ಇಲ್ಲೇ ಕೈ ಒಳಗೆ ಒಂದು ಸ್ವಲ್ಪ ಉಂಡೆಯನ್ನು ಕಟ್ಟಿ ತೋರಿಸ್ತೀನಿ. ನೋಡಿ, ಉಂಡೆ ಮಾಡಿದರೆ ಈ ರೀತಿ ಉಂಡೆ ಆಗ್ಬೇಕು ನೋಡ್ರಿ, ತುಂಬೋದಕ್ಕೆ. ನೋಡ್ರಿ, ಇಲ್ಲೇ ಪರೋಟ ಮಾಡೋದಕ್ಕೆ ಉಂಡೆಯನ್ನು ಮಾಡ್ಕೊಂಡೀನಿ. ಜೊತೆಗೆ ಇಲ್ಲೇ ಕನಕವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೀನಿ. ನೋಡ್ರಿ, ಸೇಮ್ ಹೋಳಿಗೆ ಹಿಟ್ಟಿನ ಹದವಾಗಿ ನಾನು ಮೆತ್ತಗೆ ನಾದ್ಕೊಂಡೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಗಟ್ಟಿಯಾಗಿ ನಾದ್ಕೊಂಡಿರ್ತಾರೆ. ಈಗ ಸ್ವಲ್ಪ ಕೈಗೆ ಹಿಟ್ಟು ಹಚ್ಕೊಂಡು ಒಂದು ಉಳ್ಳೆಯನ್ನು ಹರ್ಕೊಂಡೀನಿ. ಮುಖ್ಯವಾಗಿ ಇಲ್ಲೇ ಕನಕವನ್ನು ಸ್ವಲ್ಪ ತೊಗೋಬೇಕ್ರಿ. ಯಾವುದೇ ಹೋಳಿಗೆ ಮಾಡಿದರೆ ಜಾಸ್ತಿ ಕನಕ ತೊಗೋಬೇಡ್ರಿ. ಈಗ ಇದಕ್ಕೆ ಆಲೂಗಡ್ಡೆ ಹೂರ್ಣವನ್ನು ತುಂಬ್ಕೋತೀನಿ ರೀ. ಸೇಮ್ ಮೆಥಡ್ ರೀ. ನಾನು ಹಿಂದಿನ ವಿಡಿಯೋದಾಗ ಸಜ್ಕದ ಹೋಳಿಗೆ ಮತ್ತು ಗೆಣಸಿನ ಹೋಳಿಗೆ ಯಾವ ರೀತಿ ಮಾಡಿಲ್ಲ, ಅದೇ ರೀತಿ ಇದನ್ನು ಕೂಡ ತುಂಬ್ತಾ ಹೋಗಬೇಕು. ಆದರೆ ನಾನು ಇಲ್ಲಿ ಎಣ್ಣೆ ಬದಲಿಗೆ ಹಿಟ್ಟು ಹಚ್ಚಿ ಕೂಡ ಮಾಡ್ತಾಯಿದ್ದೀನಿ. ನೋಡ್ರಿ, ಇಲ್ಲಿ ಕೈ ಈ ರೀತಿ ಒಣ ಹಿಟ್ಟನ್ನು ಹಚ್ಕೊಂಡು ಇದನ್ನು ಕವರ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಈಗ ಮೊದಲಿಗೆ ಏನು ಮಾಡ್ತೀನಿ ರೀ, ಎಣ್ಣೆ ಹೆಚ್ಚಿ ಮಾಡಿ ತೋರಿಸ್ತೀನಿ ಒಂದು ಹೋಳಿಗೆ, ಒಂದು ಪರೋಟಾನ. ನಂತರ ನಿಮ್ಗೆ ಎಣ್ಣೆ ಬೇಡಪ್ಪ, ನಮಗೆ ಹಿಟ್ಟು ಹಚ್ಚಬೇಕು ಅಂತಂದರೆ ಹಿಟ್ಟು ಹಚ್ಚಿ ಕೂಡ ಮಾಡಿ ತೋರಿಸ್ತೀನಿ. ನಿಮ್ಗೆ ಯಾವ್ದು ಗಾವ್ ಹಾಕತ್ತೋ ಆ ರೀತಿ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮೇಲೆ ತೆಗೆದು ಎಣ್ಣೆ ಹಚ್ಚಿ ನಿಧಾನವಾಗಿ ದಂಡಿ ಅಷ್ಟು ತೀಡ್ಕೋತೀನಿ ರೀ. ಈಗ ಇದನ್ನು ಹಂಚು ಕಾದತ್ರಿ. ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ನಾನು ಹಂಚೊಳಗೆ ಹಾಕೋತಾ ಇದ್ದೀನಿ. ತುಂಬ ಈಸಿಯಾಗಿ ಬರ್ತೈತೆ ರೀ. ನಾವು ಕೈಯಲ್ಲೇ ಕೂಡ ಹಾಕಿ ಮಾಡ್ಬೋದು.
ಈಗ ಒಂದು ಸೈಡ್ ಬಂದೈತ್ರಿ, ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಇದನ್ನು ಹೊಳ್ಳಿಸ್ಕೊತೀನಿ. ಹೂರ್ಣ ಹದ ಇತ್ತಪ್ಪ ಅಂದ್ರೆ ಪರೋಟ ಅಂದ್ರೆ ಮಸ್ತ್ ಉಬ್ಬಿ ಬರ್ತಾವೆ. ನೋಡ್ರಿ ಇಲ್ಲಿ ತಗೋ ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ, ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಮೇಲೆ ತೆಳಗೆ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊಂಡೆ ನೋಡ್ರಿ ಇದನ್ನು. ನೋಡ್ರಿ ಈಗ ಎಣ್ಣೆ ಪರೋಟ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಎಣ್ಣೆ ಬಳಸೋದಿಲ್ಲ, ಕೇವಲ ಹಿಟ್ಟು ಹಚ್ಚಿ ಮಾಡ್ತೀನಿ. ನೋಡ್ರಿ ಇಲ್ಲಿ ಈ ರೀತಿ ಒಂದು ಉಳ್ಳೆಯನ್ನು ತೊಗೊಂಡು ನಾನು ಹಿಟ್ಟು ಹಚ್ಕೊಂಡು ತೊಗೊಂಡೀನಿ. ನೋಡಿರಿ ಅದಕ್ಕೆ ನಾಗಳೆ ಎಣ್ಣೆಯನ್ನು ಹಚ್ಕೊಂಡು ತೋರಿಸಿದ್ನಲ್ಲ, ಈಗ ನಾನು ಒಟ್ಟು ಹಿಟ್ಟು ಹಚ್ಚಿ ಮಾಡ್ತಾಯಿದ್ದೀನಿ. ನೋಡ್ರಿ ಸೇಮ್ ಮೆಥಡ್ ಅದ್ರಗತೆನೇ ತುಂಬೋದು. ಈಗ ಇದನ್ನೆಲ್ಲ ಮೇಲೆ ಬಂದಿದ್ದು ತೊಗೊಂಡು ಎಲ್ಲ ಲಾಕ್ ಮಾಡ್ಕೊಂಡ್ಬಿಡ್ತೇನೆ ರೀ ಇದನ್ನು. ಈಗ ಇದನ್ನು ನಿಧಾನವಾಗಿ ಉದ್ಕೋಬೇಕ್ರಿ. ಎಣ್ಣೆ ಹಚ್ಚಿದ ಪರೋಟ ಥರ ಬಡ ಉದ್ದಬೇಡ್ರಿ, ಯಾಕಂದ್ರೆ ಹಿಟ್ಟು ಹಚ್ಚಿರೋದ್ರಿಂದ ನಿಧಾನವಾಗಿ ಉದ್ದಬೇಕು. ಆದಷ್ಟು ಈ ರೀತಿ ತಗಡು ಅಥವಾ ಹೋಳಿಗೆ ಮಾಡೋ ಪೇಪರ್ ಸಿಗ್ತದಲ್ಲ ರೀ, ಅದರೊಳಗೆ ಮಾಡಿರಿ. ನೋಡಿರಿ ತುಂಬಾ ಈಸಿ. ಈಗ ರೆಡಿ ಆಗೈತಿ. ಇದನ್ನು ನಾನು ಹಂಚಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಹಾಕ್ತೀನಿ ರೀ, ಯಾಕಂದ್ರೆ ಹಿಟ್ಟು ಹಚ್ಚಿ ಮಾಡಿದ್ನಲ್ಲ ಅದಕ್ಕೆ. ನೋಡಿ ಇದು ಒಂದು ಸೈಡ್ ಬಂದದ್ದು ನೋಡ್ರಿ. ಇದು ನಾ ಈಗ ಹೊಳ್ಳಿಸಿ ಬೇಯಿಸ್ಕೋತೇನಂತ. ನೋಡಿ ಎಷ್ಟು ಮಸ್ತ್ ಬೆಂದಿದೆ. ವಾವ್, ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಉಬ್ತಾ ಇದೆ. ಗರಿ ಗರಿಯಾಗಿ ಉಬ್ತಾ ಇದೆ ನೋಡಿ, ಸೇಮ್ ಪುರಿ ಉಬ್ಬಿದಂಗೆ ಉಬ್ತಾ ಇದೆ. ನೋಡ್ರಿ ಎಣ್ಣೆಕ್ಕಿಂತ ಹಿಟ್ಟು ಹಚ್ಚಿ ಮಾಡಿದ್ರಂತೂ ಈ ರೀತಿ ಪುರಿಯಾಗತ್ತೆ ಉಬ್ತದೆ ನೋಡ್ರಿ ಪರೋಟ. ಎಷ್ಟು ಮಸ್ತ್ ಆಗೈತಿ. ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಹೊಳಸ್ಕೊತಾ ಇದ್ದೀನಿ. ನೋಡ್ರಿ ಇಲ್ಲಿ ಹೊಳಸೋದಕ್ಕೆ ಬರ್ತಾ ಇಲ್ಲ, ಕೈಗೆ ಜಳ ಬಡಿಯುತ್ತಂತ ಭಯ ಆಗ್ತಾಯಿದೆ, ಅಷ್ಟು ಉಬ್ಬಿದೆ. ಆದ್ರೆ ಹುಷಾರಾಗಿ ಹೊಳಸ್ರಿ, ಯಾಕಂದ್ರೆ ಈ ರೀತಿ ಉಬ್ಬಿದ ದಡಗ್ನ ಕೈ ಹಾಕಿ ಹೊಳಸಕ್ಕೆ ಹೋಗ್ಬೇಡ್ರಿ, ಕೈಗೆ ಜಳ ಬಡಿತೈತಿ. ನೋಡ್ರಿ ಇಲ್ಲ ಆದಷ್ಟು ಒಂದಿಷ್ಟು ಹವಾ ತೆಗೆದು ಹೊಳಸ್ರಿ. ನೋಡಿ ನಾ ಇಲ್ಲಿ ಮೇಲೆ ತೆಳಗೆ ಎಣ್ಣೆ ಹಾಕಿ ಬೇಯಿಸ್ಕೊಂಡಿನಿ. ನೀವು ಎಣ್ಣೆ ಬೇಡ ಅಂದ್ರೆ ಹಂಗೆ ಡೈರೆಕ್ಟ್ ಎಣ್ಣೆ ಹಾಕ್ಲಾರ್ದ ನೀವು ಚಪಾತಿಗೆ ತಿನ್ನಕ್ಕೆ ಬೇಯಿಸ್ಕೋಬೋದು. ನೋಡ್ರಿ ಇಲ್ಲಿ ಅದೇ ರೀತಿ ಅಷ್ಟು ಪರೋಟ ಮಾಡ್ಕೊಂಡೇನಿ. ನೋಡ್ರಿ ಇಲ್ಲಿ ನೋಡಿ ಎಷ್ಟು ಮಸ್ತಾಗ್ಯಾವ ನೋಡ್ರಿ. ಕೈಯಲ್ಲಿ ಹಿಡಿದ್ರಂತೂ ಹಂಗೆ ಹೂವು ಹಿಡ್ದಂಗೆ ಆಗ್ಲಿಕ್ಕತ್ತಾವು, ಅಷ್ಟು ಸಾಫ್ಟ್ ಆಗ್ಯಾವು. ನೋಡಿ ಈಗ ಪರ್ಫೆಕ್ಟ್ ಆದ ಆಲೂ ಪರೋಟ ರೆಡಿ ಆಗ್ಯಾವು. ಹಾಗೆ ನಾನು ಇದ್ರ ಜೊತೆ ತಿನ್ನೋದಕ್ಕಂತ ಮನೆಯಲ್ಲೇ ಆರೋಗ್ಯಕರವಾಗಿರುವಂಥ ಟೊಮೆಟೊ ಗ್ರೇವಿ ಮಾಡೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್, ಹುಳಿ ಹುಳಿಯಾಗಿ. ನಾನು ಸಾಸ್ ಬೇಡ ಅಂತ ಟೊಮೆಟೊ ಗ್ರೇವಿ ಮಾಡೀನಿ. ನೋಡ್ರಿ ನಾ ಹರಿದು ತೋರಿಸ್ತಾ ಇದ್ದೆ ನೋಡ್ರಿ, ಎಷ್ಟು ಮಸ್ತಾಗ್ಯಾವು. ಎಂಥ ವಯಸ್ಸಾದವ್ರು ಕೂಡ ತಿನ್ಬೋದು ನೋಡ್ರಿ, ಅಷ್ಟು ಮೃದುವಾಗ್ಯಾವು. ಈ ಗ್ರೇವಿ ಜೋಡಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ನೀವು ಟ್ರೈ ಮಾಡಿ ಹೆಂಗೈತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ನೀವು ಸಂಡೇ ದಿನ ಫ್ರೀ ಇದ್ದಾಗ ಸಂಡೇ ಸ್ಪೆಷಲ್ ಅಂತ ಮಾಡಿಕೊಡಿ ಮಕ್ಕಳಿಗೆ, ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಬಿಟ್ಟು 2-3 ಪರೋಟ ತಿಂತಾರೆ, ಅಷ್ಟು ಮಸ್ತಕ್ಕವು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಆಲೂ ಪರೋಟನ ಮಾಡ್ಬೋದು ಅಂತ. ಹಾಗಾದರೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಈ ವಿಡಿಯೋದಲ್ಲಿ ಈ ರೆಸಿಪಿ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ, ಇದೇ ರೀತಿ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.